ಕನಕಪುರ ನಗರದ ಬಸ್ ನಿಲ್ದಾಣದ ಬಳಿ ಇರುವ ಶ್ರೀ ಅಭಯ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿಯ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಗರದ ಖಾಸಗಿ ಬಸ್ ನಿಲ್ದಾಣದ ಬಳಿ ಇರುವ ಅಭಯ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ಬೆಳಗ್ಗೆ ಫಲಪಂಚಾಮೃತಾಭಿಷೇಕದೊಂದಿಗೆ ಆರಂಭಗೊಂಡ ಕಾರ್ಯಕ್ರಮವು ಮಹಾಗಣಪತಿ ಪೂಜೆ, ಪುಣ್ಯಾಹ, ಭಗವತ್ ವಾಸುದೇವ ಪುಣ್ಯಾಹ ಹೋಮ ನಂತರ ಮಹಾಮಂಗಳಾರತಿ ನೆರವೇರಲಿದೆ. ತೀರ್ಥ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಇದೆ. ಇದೇ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಳ್ಳುವಂತೆ ಕರೆ ನೀಡಲಾಗಿದೆ. ದೇವಾಲಯದ ಮುಖ್ಯ ಅರ್ಚಕರಾದ ಸಂಪಂಗಿ ರಾಮಯ್ಯ ಮತ್ತು ಕುಟುಂಬದವರು ಎಲ್ಲ ಧಾರ್ಮಿಕ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ. ಹಾಗೆಯೇ ಮಳಗಾಲ ದಾಸಪ್ಪನವರ ಮೊಮ್ಮಕ್ಕಳಾದ ಶ್ರೀನಿವಾಸ್ ಮತ್ತು ಚಿರಂಜೀವಿ ಅವರಿಂದ ಕಜ್ಜಾಯದ ಸೇವೆ, ಕರಿಯಣ್ಣ ಕೆಂಚಣ್ಣ ಮಣೆ ಸೇವೆಯನ್ನು ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಕ್ತಾದಿಗಳು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಕರೆ ನೀಡಲಾಗಿದೆ. ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಭಕ್ತಾದಿಗಳೆಲ್ಲರೂ ಸಮೇತರಾಗಿ ಆಗಮಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಹೀಗೆ ಮಾತಾಡೋದು. ಹನುಮ ಜಯಂತಿ ಪ್ರಯುಕ್ತವಾಗಿ ವಿಶೇಷವಾಗಿ ನಾಳೆ ಪಂಚಾಮೃತ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಸುಪ್ರಭಾತ ಸೇವೆ, ಪೂಜಾ ಕೈಂಕರ್ಯಗಳು, ಪಂಚಾಮೃತ ಅಭಿಷೇಕ, ನವನೀತ ಅಲಂಕಾರ ಇತ್ಯಾದಿ ಸೇವೆಗಳು ನಡೆದು ಹೋಮ, ನವಗ್ರಹ ಹೋಮ, ರಾಮತಾರಕ ಹೋಮ, ಪ್ರಥಮದಲ್ಲಿ ಗಣ ಹೋಮ, ನಮ್ಮ ಪವಮಾನ ಹೋಮ ಎಲ್ಲವೂ ನಡೆಯುತ್ತದೆ. ಭಕ್ತಾದಿಗಳೆಲ್ಲರೂ ಸಕಾಲಕ್ಕೆ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಭಕ್ತ ಮಂಡಳಿಯವರಿಂದ ಕೋರಿದೆ. ಶ್ರೀ ಅಭಯ ವೀರಾಂಜನೇಯ ಸ್ವಾಮಿ ಬಸ್ ಸ್ಟ್ಯಾಂಡ್, ಕನಕಪುರ. ಶ್ರೀ ಸ್ವಾಮಿಗೆ ದಿನಾಂಕ 24/12/2023 ಪ್ರಾತಃ ಕಾಲ ಸುಪ್ರಭಾತ ಸೇವೆ, ಗಣಪತಿ ಹೋಮ ಮತ್ತು ಇತ್ಯಾದಿ ಹೋಮಗಳು ನಡೀತವೆ. ಅದೇ ರೀತಿ ಪಂಚಾಮೃತಾಭಿಷೇಕ, ಹಾಲಾಭಿಷೇಕ ನಡೀತದೆ. ಮತ್ತು 10 ಗಂಟೆಗೆ ಮಹಾಮಂಗಳಾರತಿ ಮತ್ತು ಕರಿಯಣ್ಣ ಕೆಂಚಣ್ಣ ಸೇವೆಯನ್ನು ದಾಸಪ್ಪನವರ ಮೊಮ್ಮಕ್ಕಳು ನಡೆಸಿಕೊಡ್ತಾರೆ. ಇವೆಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ಮಳಗಾಲದ ಮಾಜಿ ಪುರಸಭಾಧ್ಯಕ್ಷರಾದ ಎಂ ಮಂಜುನಾಥರವರ ನೇತೃತ್ವದಲ್ಲಿ ಹಾಗೂ ಅರ್ಚಕರಾದ ಸಂಪಂಗಿ ರಾಮಯ್ಯನವರ ಕುಟುಂಬಸ್ಥರಿಂದ ನೆರವೇರಿಸಿಕೊಡ್ತಾರೆ. ಇದೆಲ್ಲ ಕಾರ್ಯಕ್ರಮಗಳಿಗೆ ಸುತ್ತಮುತ್ತಲಿನ ಅಂಗಗಳಿಂದ ಮತ್ತು ಭಕ್ತಾದಿಗಳಿಂದ, ಈ ಅಭಯ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಳಪಟ್ಟಿರುವಂಥ ಭಕ್ತಾದಿಗಳಿಂದ ಈ ಸೇವೆಯು ನಡೆಕೊಂಡು ಬರ್ತಾ ಇದೆ. ಆದ್ದರಿಂದ ನಾಳೆ ಬೆಳಗ್ಗೆ 1 ಗಂಟೆಗೆ ಪ್ರಸಾದ ವಿನಿಯೋಗ ಇದೆ. ಭಕ್ತಾದಿಗಳು ಎಲ್ಲರೂ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾರೆ.